ಹಾಯ್ ಆಲ್, ವೆಲ್ಕಮ್ ಟು ರಿಕ್ಸ್ ಇನ್ ಸಲಿಮನ್ ಕನ್ನಡ ವ್ಲಾಗ್ಸ್. ನನ್ನ ಸ್ಕಿನ್ನು ಮತ್ತು ಹೇರು ತುಂಬಾ ಡಲ್ ಆಗಿದೆ, ಬರ್ತಾ ಯಾಕೋ ಬಿಸಿಲಿಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು 30 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಹೆಲ್ದಿ ಹೇರು ಹಾಗೆ ಸ್ಕಿನ್ನ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಮ್ಮ ಕೂದಲು ಮತ್ತು ಸ್ಕಿನ್ನು ಚೆನ್ನಾಗಿರಬೇಕು ಅಂತಂದರೆ ಬರೀ ಅದು ಇದು ಕ್ರೀಮ್ನ ಮೇಲ್ಗಡೆ ಹಚ್ಚಿದ್ರೆ ಸಾಕಾಗಲ್ಲ. ನಮ್ಮ ಬಾಡಿ ಒಳಗಡೆಯಿಂದ ರಿಪೇರಿ ಮಾಡಬೇಕು. ನಮ್ಮ ಕೂದಲು ಮತ್ತು ಸ್ಕಿನ್ನು ಚೆನ್ನಾಗಲಿಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆ, ವಿಟಮಿನ್ಸು, ಪ್ರೋಟೀನು, ಮಿನರಲ್ಸ್, ಇದೆಲ್ಲ ನಮ್ಮ ಬಾಡಿಗೆ ಹೋಗಬೇಕು. ಆವಾಗಲೇ ಸ್ಕಿನ್ನು ಮತ್ತು ಕೂದಲು ಚೆನ್ನಾಗಿರೋದು. ಇಲ್ಲಿ 30 ಡೇಸಲ್ಲಿ ಡೈಲಿ ಒಂಥರ ನಮ್ಮ ಕೂದಲು ಮತ್ತು ಸ್ಕಿನ್ ಚೆನ್ನಾಗ್ಲಿಕ್ಕೆ ಯಾವ್ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ಥರ ಜ್ಯೂಸ್ಗಳನ್ನ ಪ್ರಿಪೇರ್ ಮಾಡಿ ಕುಡಿತೀನಿ. ಮೊದಲನೇ ದಿನ ನಾನು ತುಂಬಾ ವೈರಲ್ ಆಗಿರೋಂಥ ಎ ಬಿ ಸಿ ಜ್ಯೂಸ್ನ ಟ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೋರಿಸೋಂಥ ಜ್ಯೂಸ್ಗಳು ಬರೀ ಸ್ಕಿನ್ನು ಮತ್ತು ಹೇರ್ ಅಲ್ಲ, ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇದರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಫಸ್ಟ್ ಎ ಬಿ ಸಿ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಎ ಬಿ ಸಿ ಜ್ಯೂಸ್ ಅಂದ್ರೆ ಎ ಫಾರ್ ಆಪಲ್, ಬಿ ಅಂದ್ರೆ ಬೀಟ್ರೂಟ್, ಸಿ ಅಂದ್ರೆ ಕ್ಯಾರೆಟ್. ಇದ್ರ ಜೊತೆ ನಾನು ಒಂದು ನೆಲ್ಲಿಕಾಯಿ ಹಾಗೆ ಹಸಿ ಕರ್ಬೇವಿನ ಸೊಪ್ಪು ಕೂಡ ಮಿಕ್ಸ್ ಮಾಡಿದ್ದೀನಿ. ಇದು ಕೂದಲಿಗೆ ತುಂಬಾನೇ ಒಳ್ಳೇದು. ಕೂದಲು ಬೆಳವಣಿಗೆಗೆ ಹಾಗೆ ಕೂದಲು ಕಪ್ಪಾಗಿಸ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದರಿಂದ ನಿಮ್ಮ ಆರೋಗ್ಯಕ್ಕೆ, ಕೂದಲಿಗೆ, ಸ್ಕಿನ್ಗೆ ಏನೇನ್ ಅಗತ್ಯ ಇದೆ ಎ ಟು ಝೆಡ್ ಎಲ್ಲ ಸಿಗುತ್ತೆ ಇದರಿಂದ. ಕ್ಯಾರೆಟ್, ಬೀಟ್ರೂಟ್, ಸೇಬು ಎಲ್ಲ ಕ್ಲೀನ್ ಆಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಕಟ್ ಮಾಡ್ಕೊಂಡು, ಜೊತೆಗೆ ಒಂದು ನೆಲ್ಲಿಕಾಯಿನ ಚಿಕ್ಕ ಕಟ್ ಮಾಡ್ಕೊಂಡು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಮಾಡ್ಕೊಂಡು ಅದರಲ್ಲಿ ಒಂದು ಸ್ಪೂನು ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದನ್ನ ಹಾಗೆ ಕುಡಿಯಕ್ಕಾಗಲ್ಲ ಅನ್ನೋರು ಸೋದಿಸ್ಕೊಂಡು ಕುಡಿಬಹುದು. ನಾನು ನಮ್ಮ ಮನೇಲಿ ತಿಂಡಿಗೆ ಪಾಸ್ತಾ ಮಾಡ್ತಾ ಇದ್ದೆ. ಫಸ್ಟ್ ಬಿಸಿನೀರ ಕಾಯಿಸ್ಬಿಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಎಷ್ಟು ಬೇಕಷ್ಟು ಪಾಸ್ತಾ ಹಾಕಿ ಸ್ವಲ್ಪ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೋಬೇಕು. ನಂತರ ಬೇಯಿಸಾದ್ಮೇಲೆ ಆ ನೀರನ್ನ ಸೋಸ್ಕೋಬೇಕು. ಸೋಸ್ಕೊಂಡು ಸ್ವಲ್ಪ ಪಾಸ್ತಾದಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಬಿಡಬೇಕು ಹಾಗೇನೆ ಆರೋದಕ್ಕೆ. ಒಂದು ಬಾಣಲಿಲಿ ಎಣ್ಣೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಚಚ್ಕೊಂಡು ಹಾಕ್ಬೋದು. ನಂತರ ಸ್ವಲ್ಪ ಗರಂ ಮಸಾಲ ಪೌಡ್ರ್, ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟೆಲ್ಲ ಹಾಕಿ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ನಂತರ ನಾವು ಬೇಯಿಸಿಟ್ಟಿರುವಂತಹ ಪಾಸ್ತಾನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಾಸ್ತಾ ರೆಡಿ ಆಗುತ್ತೆ. ನಾನು ಇಲ್ಲಿ ಯಾವುದೇ ತರ ಸಾಸ್ ಬಳಸಿಲ್ಲ. ಇವತ್ತು ಪಾಸ್ತಾದು ಡೀಟೇಲ್ ರೆಸಿಪಿ ತೋರಿಸೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಟೈಮ್ ಆಗೋಯ್ತು ಬೆಳಗ್ಗೆ ತಿಂಡಿಗೆ. ಸೊ ಹಾಗಾಗಿ ಬೇಗ ಹಾಗೆ ಮಾಡಿಬಿಟ್ಟೆ. ಸೊ ಹಾಗಾಗಿ ಹಾಗೆ ಹೇಳಿದ್ದು ಏನೇನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ನಂತರ ನಾನು ಫ್ರೆಶ್ ಅಪ್ ಆಗಿ ನೋಡಿ, ನನ್ನ ಸ್ಕಿನ್ ಸ್ವಲ್ಪ ಯಾಕೋ ಡಲ್ ಆಗಿದೆ. ನನಗೆ ಯಾವಾಗಲೂ ಅಷ್ಟು ಮೇಕಪ್ ಹಾಕೊಳ್ಳೋದು ಇಷ್ಟ ಆಗಲ್ಲ. ನನ್ನ ಮನೇಲೆಲ್ಲ ಮೇಕಪ್ ಹಾಕಲ್ಲ. ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಲೋಷನ್ ಹಾಕ್ತೀನಿ ಅಷ್ಟೇ. ಮುಖ ಗ್ಲೋನೆಸ್ ಕಮ್ಮಿ ಆಗಿದೆ, ಹಾಗೆ ಸ್ವಲ್ಪ ಓಪನ್ ಪೋರ್ಸ್ ಕೂಡ ಬಂದಿದೆ, ಸ್ವಲ್ಪ ಪಿಗ್ಮೆಂಟೇಷನ್ ಕೂಡ ಆಗಿದೆ. ಸೊ ಹಾಗಾಗಿ ನಾನು ಈ ಡ್ರಿಂಕ್ಸ್ಗಳನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಹೇರ್ ಕೂಡ ಅಷ್ಟೇ ತುಂಬಾನೇ ಡಲ್ ಆಗಿದೆ, ಮತ್ತೆ ಪ್ಯಾಚಿ ತರ ಆಗಿದೆ. ಹಾಗೆ ನಾನು ಲೋಷನ್ ಮತ್ತೆ ಮಾಯಶ್ಚರೈಸರ್ ಜೊತೆ ಒಂದು ಲಿಪ್ಗೆ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೊಂಡೆ ಬೀಟ್ರೂಟ್ ಇಂದ. ನೋಡಿ, ಸೇಮ್ ಲಿಪ್ಸ್ಟಿಕ್ ತರಾನೇ ಕಾಣಿಸ್ತಿದೆ. ಯಾವಾಗಲೂ ಲಿಪ್ಸ್ಟಿಕ್ ಹಚ್ಚೋ ಬದಲು ಆಚೆ ಇಲ್ಲಿ ಹೋಗಲ್ಲ, ಮನೇಲಿ ಇರ್ತೀನಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅದೇ ಇರಲಿ ಅಂತ ಅಂದ್ಬಿಟ್ಟು ಆ ಬೀಟ್ರೂಟ್ ಇಂದ ನಾನು ಲಿಪ್ ಕಲರ್ನ ಮಾಡ್ಕೊಂಡೆ. ಹೇರ್ ಸ್ಟೈಲು ಆಗ್ಬೇಡ ಈಗ ಬೇಡ ಅಂದ್ಕೊಂಡು ಕೊನೆಗೆ ನನ್ನ ಫೇವ್ರೇಟ್ ಆಗಿರುವಂತ ತುರುಪ್ ಕೊಂಡ್ಕೊಂಡು ನಂತರ ಪೂಜೆ ಮುಗಿಸ್ಕೊಂಡೆ. ಥ್ಯಾಂಕ್ ಯು.